ದೇವರ ಗುಡಿಯಲ್ಲಿ ಕಾಯ್ತಾ ಇರ್ತಾರೆ. ಬೇಗ ಅಲಂಕರಿಸಿಕೊಂಡು ಶೃಂಗಾರವಾಗಿ ಮದುಮಗಳಾಗಿ ಹೊರಗಡೆ ಬಾರಮ್ಮ. ಅಂಬಿಕಾ, ಅಂಬಿಕಾ, ಛೆ, ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರ್ಬೋದ ಏನು? ಅಂಬಿಕಾ, 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 ಎಂತ ಅನಾಹುತ ಮಾಡಿಕೊಂಡು ಬಿಟ್ಟಲ್ಲಮ್ಮ ಮಗಳೇ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಗಂಡಾಂತರ ನಿನಗೇನು ಬಂದಿತ್ತಮ್ಮ? ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪತ್ತು ಏನು ಬಂದಿತ್ತಮ್ಮ? ಮದುವೆಯ ದಿವಸ ನನಗೆ ಎಂತ ಅನ್ಯಾಯ ಮಾಡಿದೆಯಲ್ಲಮ್ಮ. ಮದುವೆಗೆ ಬಂದ ಜನರಿಗೆ ನಾನೇನೊಂದು ಉತ್ತರ ಕೊಡಲಿ? ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪತ್ತು ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತಮ್ಮ? ನಿನಗೆ ಮದುವೆ ಮನಸ್ಸಿಗೆ ಬರಲಿಲ್ಲವೇನಮ್ಮ? ನೀನು ಮೆಚ್ಚಿಕೊಂಡ ನಿನ್ನ ಮಾವನೊಂದಿಗೆ ಮದುವೆ ಆಗುವುದಕ್ಕೆ ನಿನ್ನ ಹೃದಯ ಒಪ್ಪಲಿಲ್ಲವೇ? ಇಲ್ಲ, ನಿನ್ನ ಹೆತ್ತಪ್ಪ ನಿನಗೇನಾದರೂ ಅನ್ಯಾಯ ಮಾಡಿದ್ದಾನೆ. ಇಲ್ಲ ಇಲ್ಲ, ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿನ್ನ ಮನಸ್ಸಾದರೆ ಹೇಗೆ ಒಪ್ಪಿತ್ತಮ್ಮ? ಮಗಳೇ, ನಿನ್ನೆ ರಾತ್ರಿ ಮಲಗುವಾಗ ಮತ್ತೆ ರಾತ್ರಿವರೆಗೂ ಹೇಳಿದಿಲ್ಲಮ್ಮ, ಅಪ್ಪ ನಾಳೆ ನಾನು ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡ್ತೀನಿ ಅಂತ ಹೇಳಿದ್ದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗೋ ಬದಲು ಮಸಣದ ಮಲ್ಲಿಗೆಯಾಗಿ ಮಲಗಿದೆಯಲ್ಲಮ್ಮ. ಯಾಕೆ ಅಂಬಿಕಾ? ಯಾಕೆ ನನಗೆ ಈ ಮೋಸ? ಯಾಕೆ ನನಗೆ ಈ ಮೋಸ? ತಿಳಿಸುವುದೇನೆಂದರೆ, ಅಪ್ಪ, ನನ್ನ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ದೊಡ್ಡವಳನ್ನಾಗಿ ಮಾಡಿದ್ದೀರ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ಅಪ್ಪಾಜಿ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಯಿತು ಅಪ್ಪಾಜಿ, ನಡೆದು ಹೋಯಿತು. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಎನಿಸಿಕೊಂಡಿರುವ ಧನರಾಜ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮ ಎಂಬ ವಿಚಾರದಲ್ಲಿ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟನಪ್ಪ. ಪಾಪಿ, ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆನಿಸಿತು. ಅದಕ್ಕೆ ಇಂದು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡೆ. ಅಪ್ಪ, ಇದು ತಪ್ಪು ಅಂತ ನೀವು ಭಾವಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂದು ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಸಣಕ್ಕೆ ಹೋಗುವಂತೆ ಮಾಡಿದೆ ಮಹಾಪಾಪಿ ಮಹಾಂತೇಶ್. ನಿನ್ನ ಮರಣ ನನ್ನ ಕೈಯಲ್ಲಿದೆ.
ರುದ್ರರಾಜ್, ಒಂದೇ ಒಂದು ಹೆಜ್ಜೆ ಇಟ್ಟಿದ್ದೆ ಆದರೆ ನಿನಗೆ ನನ್ನ ಆಣೆಯಾಗಿದೆ. ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲ ನೀವು. ಮಾನವರನ್ನು ಕೊಂದು ತಿಂದು ಹಾಕುವ ಗೋಮುಖ ವ್ಯಾಘ್ರರು. ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸ್ತಿರುವಿಯಲ್ಲ, ಯಾಕೆ? ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಹೆದರಿ ನಡುಗುತ್ತಿದ್ದೀವಿ. ಅಂತವನು ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಬಗಳುತ್ತಿರುವಿಯಲ್ಲ, ಏನಾಗಿದೆ ನಿನಗೆ? ಹುಚ್ಚು ಹುಚ್ಚು ಹಿಡಿದರೆ ನನಗೆ ಹುಚ್ಚು. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದಿದ್ದೇನಲ್ಲ, ಆ ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ನೀನ್ ಏನ್ ಮಾತಾಡ್ತಿದ್ಯೋ ನಮಗಂತೂ ಅರ್ಥವಾಗ್ತಾ ಇಲ್ಲಪ್ಪ. ಅಲ್ಲ, ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡ್ತಾ ಇದ್ದವ್ರು ಇಂದು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಇಂದು ನಿನ್ನ ಮಗಳ ಮದುವೆ ಅಲ್ವೇ? ಮದುವೆ ಅನ್ನುವ ಮೂರಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಬರಬೇಕಾದ ನನ್ನ ಮಗಳು ಮೌನವಾಗಿ ಮನೆಯಲ್ಲಿ ಮಲಗಿದ್ದಾಳೆ. ಏನಾಗಿದ್ದು ನಿನ್ನ ಮಗಳಿಗೆ? ನನ್ನ ಮಗಳು ಮದುಮಗಳು ನನ್ನ ಮಗಳು. ರುದ್ರ, ಏನಾಗಿದೆ ನಿನ್ನ ಮಗಳಿಗೆ? ನನ್ನ ಮಗಳು ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಮಾತು ಸತ್ಯವೇನೋ? ಸತ್ಯದಡಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನಿತ್ತೋ ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಅಪಮಾನ ಅವಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಆಪತ್ತು ತಂದು ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಯಾರವರು? ಆ ಚಾಂಡಾಲ ನಿನ್ನ ಮಗಳ ಆತ್ಮಹತ್ಯೆಗೆ ಕಾರಣಕರ್ತನಾದ ಕುಲಪಾತಕ ಯಾರು? ಹೇಳು ರುದ್ರ, ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮೀರುವರ ಉದರದಲ್ಲಿ ಜನಿಸಿದ ನಿಮ್ಮ ಮುತ್ತಿನ ಮಗ ಮಾಂತೇಶ. ನಿನ್ನ ಮಗ, ನಾ ಹೆತ್ತ ಮಗ ಕೃತಿಗೈತೀನಿ. ಹೌದು, ನಿಮ್ಮ ಮಗನೇ ಮಾಡಿರುವ ದುರಂತವಿದು. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮಠದಲ್ಲಿ ಸಾಕಿದ ಗಿಳಿ ಎಂದು ನಾನು ತಿಳಿದಿದ್ದೆ. ಆದರೆ ಕಟುಕರ ಮಾತನ್ನು ಕೇಳಿ ಹಸಿ ಮಾಂಸವನ್ನೇ ತಿನ್ನುವ ರಣಹದ್ದು ನೀನಾಗ್ತಿ ಅಂತ ನಾನು ಅನ್ಕೊಡ್ಲಿಲ್ಲ. ಇಂಥ ಮೋಸ ಮಾಡ್ತಾರೆ ಅಂತ ನಾನು